ನಮಸ್ಕಾರ ವೀಕ್ಷಕರೇ, SSP ರೈಟರ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕಾಟೇರ ಚಿತ್ರದ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ತಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇವೆ. ಮನುಷ್ಯನಲ್ಲಿರುವಂತಹ ಜಾತಿ ಭೇದ, ಅಸೂಯೆ, ದ್ವೇಷದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಮೊದಲಾಗಿ ಮಾನವೀಯತೆ ಅಳಿಸಿ ಹೋದ ಸನ್ನಿವೇಶ ವ್ಯಕ್ತವಾಗಿದೆ. ಇದರಲ್ಲಿ ಅಂದಿನ ಕಾಲದ ಪದ್ಧತಿಗಳನ್ನು, ಆಚಾರ ವಿಚಾರಗಳನ್ನು ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಆದರೆ ಇದು ಅಂದಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿರದೆ ಇಂದಿನ ಕಾಲದ ಪ್ರಸ್ತುತತೆಯನ್ನು ಕೂಡ ತಿಳಿಸುತ್ತಿದೆ. ಒಬ್ಬರ ಮೇಲೊಬ್ಬರಿಗೆ ಇರಬೇಕಾದ ಪ್ರೀತಿ, ಗೌರವ ಕೇವಲ ಜಾತಿ ಭೇದದಿಂದ ದ್ವೇಷ, ಅಸೂಯೆ, ಮೇಲು ಕೀಳಿನ ಭಾವನೆಯನ್ನು ಸೃಷ್ಟಿಸಿದೆ. ಹೆಣ್ಣನ್ನು ಜನ ನೋಡುವ ದೃಷ್ಟಿಕೋನ ಬದಲಾಗಬೇಕಿದೆ. ಎಲ್ಲರೂ ತಾಯಿಯ ಗರ್ಭದಿಂದ ಜನಿಸಿ ಮೊಲೆ ಹಾಲನ್ನು ಕುಡಿದೇ ಜನಿಸಿದರೂ ಕೂಡ ಕೇವಲ ಕಾಮದ ದೃಷ್ಟಿಯಿಂದ ಕಾಣುವ ಕೆಲವು ಕ್ರಿಮಿಕೀಟಗಳ ಸತ್ಯ ದರ್ಶನವನ್ನು ಈ ಕಾಟೇರ ಚಿತ್ರವು ಚಿತ್ರಿಸಿದೆ. ದಲಿತ ಬಡ ವರ್ಗಗಳ ಮೇಲೆ ದೊಡ್ಡ ದೊಡ್ಡ ಕೈಗಳ ಪವಾಡ ಯಾವ ರೀತಿ ಇದೆ ಮತ್ತು ಬಡವನ ಸಿಟ್ಟು ದವಡೆಗೆ ಮೂಲ ಎನ್ನುವ ಹಾಗೆ ಅಧಿಕಾರದ ಮದದಲ್ಲಿ ಬಡವರನ್ನು ಇನ್ನೂ ಆಳಾಗಿ ಕಾಣುವ ಸಂದರ್ಭವನ್ನು ನೋಡುಗರಿಗೆ ಮನದಟ್ಟಾಗುವಂತೆ ಚಿತ್ರಿಸಿದ್ದಾರೆ. ಇನ್ನೂ ಹೇಳುವುದಾದರೆ, ಏನೂ ಅರಿಯದ, ಯಾವ ಭೇದ ಭಾವವನ್ನೂ ಮಾಡದ ಪವಿತ್ರವಾದ ಪ್ರೀತಿ ಎಲ್ಲವನ್ನೂ ಮೀರಿ ಬೆಂಕಿಯಲ್ಲಿ ಅರಳಿ ನಿಂತಿದೆ ಎಂಬ ಮಾತು ಹಾಗೂ ಸನ್ನಿವೇಶ ಅದ್ಭುತ ಅರ್ಥವನ್ನು ನೀಡುತ್ತಾ ಚಿತ್ರಿತವಾಗಿದೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಮಾಡಬಹುದೆನ್ನುವುದಕ್ಕೆ ಈ ಕಾಟೇರ ಚಿತ್ರವು ಅತ್ಯುತ್ತಮ ಉದಾಹರಣೆಯಾಗಿದೆ. ಇದಕ್ಕೆ ಅತ್ಯದ್ಭುತವಾದ ನಟನೆ ಈ ಚಿತ್ರದ ನಾಯಕಿ ಪ್ರಭಾ ಅವರದು. ಈ ಚಿತ್ರದಲ್ಲಿ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ತಮ್ಮನೇ ಅಕ್ಕನನ್ನು ಕೊಲ್ಲುವ ದೃಶ್ಯ ಅವನ ಅಂತರಾಳದಲ್ಲಿ ಹೊಕ್ಕಿರುವ ಜಾತಿ ವ್ಯವಸ್ಥೆಯನ್ನು ಎತ್ತಿ ತೋರಿಸುತ್ತದೆ. ಒಂದು ಮನೆತನ, ಆ ಮನೆತನದ ಸಂಸ್ಕೃತಿ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಈ ದೃಶ್ಯ ನಮಗೆ ಅರ್ಥಗರ್ಭಿತವಾಗಿ ಪರಿಚಯಿಸುತ್ತದೆ. ಆಚಾರ ವಿಚಾರದ ಹೆಸರಿನಲ್ಲಿ ಬೇರೂರಿದ ಅನಿಷ್ಟ ಪದ್ಧತಿಗಳನ್ನು ತೊರೆದು ಅನ್ಯಾಯ, ಅಕ್ರಮ ಇಂದಿಗೆ ಕೊನೆಯಾಗಿ ಹುಟ್ಟುವ ಬೆಳೆಯುವ ಮಕ್ಕಳಲ್ಲಿ ಜಾತಿ ಎಂಬುದನ್ನು ಅಳಿಸಿ ಹಾಕಿ ಪ್ರೀತಿ, ಕರುಣೆ, ಸಮಾನತೆ ಮೊದಲಾಗಿ ಮಾನವೀಯತೆ ಎಂಬ ಮುದ್ರೆಯನ್ನು ಒತ್ತಿ ಆಗ ಎಲ್ಲರೂ ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಜೀವಿಸಬಹುದೆಂಬುದನ್ನು ಕರುಳು ಮಿಡಿಯುವಂತೆ ಈ ಚಿತ್ರದ ನಾಯಕರಾಗಿ ಪಾತ್ರವಹಿಸಿದ ಕಾಟೇರರವರು ಅದ್ಭುತವಾದ ಅಭಿನಯದ ಮೂಲಕ ಅರ್ಥೈಸಿದ್ದಾರೆ. ಕತೆ, ಹಾಡು, ಸಿನಿಮಾ ಇತ್ಯಾದಿ ಮೂಲಗಳಿಂದ ಮನುಷ್ಯನ ಭಾವನೆಯನ್ನು ತಿದ್ದಲು ಈ ಚಿತ್ರ ಮುಂದಾಗಿದೆ. ಇನ್ನಾದರೂ ಜನರಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಮೊದಲಾಗಿ ಮಾನವೀಯತೆ ಎನ್ನುವುದು ಒಡಮೂಡಿದಾಗ ಇದಕ್ಕೆಲ್ಲಕ್ಕೂ ಸಾರ್ಥಕ ಸಿಗುವುದೆನ್ನುವುದು ನನ್ನ ಅಭಿಪ್ರಾಯವಾಗಿದೆ. ನನ್ನ ಮನಗೆದ್ದ ಸಿನಿಮಾ ಇದಾಗಿದೆ. ಎಲ್ಲ ಪಾತ್ರಧಾರಿಗಳಿಗೂ ಮತ್ತು ಈ ಚಿತ್ರದ ಕತೆ ಬರಹಗಾರರಿಗೂ ಹಾಗೂ ಈ ಚಿತ್ರ ಸಂಪೂರ್ಣತೆಯನ್ನು ಹೊಂದಲು ಅಣಿಯಾದ ಸರ್ವರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು.